ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ನಮೋಶಿ ಸಹೋದರರ ನಡುವೆ ಜಗಳ ಆಗಿದೆ. ಬಿಜೆಪಿ ಪರಿಷತ್ ಸದಸ್ಯ ಎಚ್ಕೆಇ ಸೊಸೈಟಿ ಅಧ್ಯಕ್ಷ ಶಶಿಲ್ ನಮೋಶಿ ಮನೆ ನಮ್ಮ ಹೆಸರಿನಲ್ಲಿ ಇದೆ ಅಂತ ಹೇಳಿ ಅನಿಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಶಿಲ್ ಮನೆ ಮುಂದೆ ರಾತ್ರಿ ಇಡೀ ಅನಿಲ್ ಮೋಶಿ ಧರಣಿ ಮಾಡಿದ್ದಾರೆ. ಕಲಬುರಗಿ ನಗರದ ಆನಂದ ನಗರದಲ್ಲಿರುವಂತಹ ಶಶಿಲ್ ಮನೆ ಹೈದರಾಬಾದ್ನಿಂದ ನಿವೃತ್ತಿಯಾದಂತ ಬಳಿಕ ಅನಿಲ್ ವಾಪಸ್ಸಾಗಿರ್ತಾರೆ. ಬೇದಿಗೆ ಬಂದ ಶಶಿಲ್ ನಮೋಶಿ ಕುಟುಂಬದ ಒಳಜಗಳ ಈಗ ಸದ್ಯ ಬೀದಿಗೆ ಬಂದಿದೆ. ಕಲಬುರಗಿಯಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಹಾಗೆ ಎಚ್ಕೆಇ ಸೊಸೈಟಿ ಅಧ್ಯಕ್ಷರಾಗಿರುವಂತಹ ಶಶಿಲ್ ನಮೋಶಿ ವಿರುದ್ಧ ಅವರದೇ ಸಹೋದರ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. ನಿವೃತ್ತಿಯ ನಂತರದಲ್ಲಿ ಹೈದರಾಬಾದ್ನಿಂದ ವಾಪಸ್ಸಾದ ನಂತರ ಅನಿಲ್ ನಮೋಶಿ ಕುಟುಂಬ ಈಗ ಶಶಿಲ್ ನಮೋಶಿ ನಿವಾಸದ ಮುಂದೆ ರಾತ್ರಿ ಇಡೀ ರಸ್ತೆಯ ಮೇಲೆಯೇ ಕಾಲ ಕಳೆದಿರುವಂತಹ ದೃಶ್ಯವೂ ಕೂಡ ಗಮನ ಸೆಳೆದಿದೆ. ಮನೆ ನಮ್ಮ ತಾಯಿ ಹಾಗೆ ನನ್ನ ಹೆಸರಿನಲ್ಲಿದೆ, ಆದರೆ ಒಳಗೆ ನಮ್ಮನ್ನ ಬಿಡ್ತಾ ಇಲ್ಲ ಅಂತ ಹೇಳಿ ಅನಿಲ್ ನಮೋಶಿ ಆರೋಪ ಮಾಡಿದ್ದಾರೆ. ಇದು ನಮ್ಮ ಮನೆಯೇ ಅದ ರೀ, ಅರ್ಧ ನಂದದ ಅರ್ಧ ನಮ್ಮವಂದದ. ಅವಂದು ಏನೂ ಇಲ್ಲೇ ಇಲ್ಲಿ ಶಶಿಲ್ ನಮೋಶಿ ಜಬರ್ದಸ್ತಿ ಕಬ್ಜಾ ಮಾಡಿ ಕುಂತು ಪೊಲೀಸರಿಗೆಲ್ಲ ಹಚ್ಚಿ ನಮ್ಗೆ ಹೊರ ಹಾಕ್ಸೋದು ಇಷ್ಟು ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ನಡು ಸರ್ತಿ ನಡು ಬಂದೆವು ಏನೋ ಇಲ್ಲ ಈಗ ನಾನು ಒಂದು ಸ್ವಲ್ಪ ಇಲೆಕ್ಷನ್ ಅಲ್ಲ, ಒಂದು 15 ದಿನದ ಸೆಟ್ಲ್ ಮಾಡ್ತೀನಿ ಅಂತ ಅನ್ನೋದು ತಳಸೋದು. ಒಟ್ಟು 25 ವರ್ಷದಿಂದ ಹಿಂಗೆ ಮಾಡ್ಯಾರ ನೋಡ್ರಿ, ಏನೂ ಮಾಡಿಲ್ಲ. ಇಷ್ಟು ದಿನ ಎಲ್ಲಿದ್ರಿ ನೀವು? ಯಾರಲ್ಲಿ ನೀವು? ಈಗ ನಮ್ದೊಂದು ಹಳಿ ಮನೆ ಅದ ರೀ, ಅದು ಅಶೋಕ್ಗಂಜ್ನಾಗ. ಅದು ಈಗ ಬೀಳ್ಲಿಕ್ಕೆ ಬಂದದ. ಈಗ ನಮ್ಮನ್ನು ಬೇರೆ ಏನೂ ಆಸರನೇ ಇಲ್ಲ. ಅದಕ್ಕಪ್ಪ ನಮ್ಮ ಮನೆಗೆ ನಾವು ಬರ್ತಿದ್ದೇವೆ ಅಂತೇಳಿ ಇಲ್ಲಿ ಬಂದಿದ್ದೆವು. ಏನು ಏನಿಲ್ಲ ಇಲ್ಲ, ನೀವು ಬೇಕಾದ್ರೆ ಎಲ್ಲರೂ ರೀ, ನನಗೆ ನಾನು ನಮ್ಮ ಡಾಕ್ಟ್ರಿಗೆ ನಾ 2ನೇ ಹೆಂಡ್ತಿ. 1ನೇ ಹೆಂಡ್ತಿನ ಏನದಲ್ರಿ, ಆಕೆ ಹೈಕೋರ್ಟ್ ಜಡ್ಜಿನ ಮಗಳು. ಇವರು ಬಾಂಬೆದೊಳಗೆ ಗ್ಯಾಸ್ಟ್ರೋಎಂಟ್ರಾಲಜಿ ಮಾಡಾಕಂತ ಹೋದಾಗ್ರಿ ಒತ್ತಾಯ ಪೂರ್ವಕವಾಗಿ ಆಕಿನ ಮನೆಯಿಂದ ಹೊರಗೆ ಹಾಕ್ಯಾನ್ರಿ. ಆಮೇಲೆ ನಾನು ಮಾಡ್ಕೊಂಬಂದಿಂದನೂ ನನಗೂ ಇದೇ ಥರ ಟಾರ್ಚರ್ ಮಾಡಿ ನಾನು ಹೋದೆ ಅಂದರೆ ಎಲ್ಲ ಆಸ್ತಿ ನಮ್ಗೆ ಆಕತ್ತೆ ಅಂತ ಅವ್ರು ಶುರುವಿನಿಂದ ಇದು ಪ್ಲ್ಯಾನ್ ಮಾಡ್ತಾನೆ ರೀ. ಇವ್ರಿಗೆ ಶಶಿಲ್ ನಮೋಶಿ ಅವ್ರಿ, ಇವ್ರಿಗೆ ಮದುವೆ ಮಾಡೋದು, ಅವ್ರನ್ನ ಹೆಂಡ್ರ ಹಿಂಗೆ ಏನರ ಟಾರ್ಚರ್ ಕೊಟ್ಟು ಓಡಿಸೋದು. ಆಮೇಲೆ ಯಾಕೋ ನಮ್ಮ ಅಣ್ಣಗೆ ಹೆಂಡ್ರ ಇದು ಆಗೋಲ್ರು ಅನ್ನೋದು, ಆ ಆಸ್ತಿ ತಿನ್ಬೇಕು ಅಂತ ಈ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. 37 ವರ್ಷದಿಂದ ನಾನು ಭಾಳ ಸಫರ್. ನಾನು ನಮ್ಮ ಡಾಕ್ಟ್ರಿಗೆ ನಾ 2ನೇ ಹೆಂಡ್ತಿ. 1ನೇ ಹೆಂಡ್ತಿನ ಏನದಲ್ರಿ, ಆಕೆ ಹೈಕೋರ್ಟ್ ಜಡ್ಜಿನ ಮಗಳು. ಇವರು ಬಾಂಬೆದೊಳಗೆ ಗ್ಯಾಸ್ಟ್ರೋಎಂಟ್ರಾಲಜಿ ಮಾಡಾಕಂತ ಹೋದಾಗ್ರಿ